ವೆಲ್ಕಮ್ ಎವ್ರಿವನ್. ಎಕ್ಸಾಮಿನಲ್ಲಿ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾವು 2 ಮಿನಿಟ್ಸ್ 3 ಮಿನಿಟ್ಸ್ ತಗೋತೀವಿ. ಇಲ್ಲಿ ನಾವು ಕಳ್ಕೊಳ್ಳೋದು ಟೈಮ್ ಮಾತ್ರ ಅಲ್ಲ, ನಾವು ಅತಿ ಹೆಚ್ಚು ಟೈಮ್ ತಗೊಳ್ಳೋದ್ರಿಂದ ನಮ್ಮ ಮಾರ್ಕ್ಸ್ ಕೂಡ ಕಳ್ಕೊತೀವಿ. ವಿ ಆರ್ ಲೂಸಿಂಗ್ ಆರ್ ಮಾರ್ಕ್ಸ್. ನಮ್ಮ ಮಾರ್ಕ್ಸ್ ಕೂಡ ಕಳ್ಕೊತೀವಿ. ಅದೇ ಹೇಗೆ ಶಾರ್ಟ್ ಟೈಮ್ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ಈ ಪ್ರಾಬ್ಲಮ್ಸ್ ನ 10 to 15 ಸೆಕೆಂಡ್ ಸಾಲ್ವ್ ಮಾಡ್ಬೋದು ನೋಡೋಣ. ಸ್ಟೇ ಟಿಲ್ ದ ಎಂಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟ್ರಿಕ್ಸ್. ಈ ಟ್ರಿಕ್ಸ್ ಮುಖಾಂತರ ಹೇಗೆ ಕ್ವಿಕ್ ಆಗಿ ಆನ್ಸರ್ ಬರ್ಬೋದು ಇಲ್ಲಿ ನಾವು ನೋಡೋಣ. ಲೆಟ್ಸ್ ಡೂ ವಿತ್ ಟುಡೇಸ್ ಟಾಪಿಕ್ LCM. ನಮ್ಮ ಮೊದಲನೇ ನಂಬರ್ ಟ್ರಿಕ್ ಹೆಸರು ಬಂದ್ಬಿಟ್ಟು ಲಾರ್ಜೆಸ್ಟ್ ನಂಬರ್ ಟ್ರಿಕ್ ಅಂತ. ಇಲ್ಲಿ ನಾವು ನೋಡೋದಾದ್ರೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, 5, 10, 20, 40 ಮತ್ತೆ 80. ಮತ್ತೆ ಇದ್ರದ್ದು LCM ಕಂಡಿಡಿಯಕ್ ನಮ್ಗೆ ಹೇಳಿದ್ದಾರೆ. ಸೊ ಇದ್ರದ್ದು LCM ಏನಾಗಿರುತ್ತೆ ಅಂದ್ರೆ, ಆಸ್ ಪರ್ ದ ರೂಲ್ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಲಾರ್ಜೆಸ್ಟ್ ನಂಬರ್ ತಗೊಳ್ಳಿ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಏನು 80. ಅದನ್ನ ತಗೊಂಡು ಸಿ ಥ್ರೂ ಆಲ್ ದಿಸ್ ನಂಬರ್ ಆರ್ ಡಿವೈಡಿಂಗ್ ದಿಸ್ ನಂಬರ್ ಅಂತ. ಎಕ್ಸಾಂಪಲ್ 80 5 ನ ಡಿವೈಡ್ ಮಾಡಿದ್ರೆ 16 ಬರುತ್ತಲ್ಲ, ರಿಮೈಂಡರು 0 ಇರುತ್ತೆ. ಅದೇ 80 ನ 10 ಇಂದ ಕೂಡ ಡಿವೈಡ್ ಮಾಡ್ಬೋದು. ಅದೇ 80 ನ 20 ಇಂದನೂ ಕೂಡ ಡಿವೈಡ್ ಮಾಡ್ಬೋದು. ಅದೇ 80 ನ 40 ಇಂದನೂ ಡಿವೈಡ್ ಮಾಡ್ಬೋದು. ಸೊ ಪ್ರತಿ ಸರಿ LCM ಹಿಂಗೆ ಇರುತ್ತಾ? ಖಂಡಿತ ಹಿಂಗೆ ಇರೋದಲ್ಲ. ಬಟ್ ಈ ತರ ಏನಾದ್ರೂ ಬಂದ್ರೆ, where the largest number can be divided by other numbers, the LCM ಏನಾಗುತ್ತೆ ಅಂದ್ರೆ, the LCM will simply be the largest number. ಇಲ್ಲಿ LCM ಏನು 80. ಸೊ ಈ ವಿಭಾಗದ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಈ ತರ ಕೊಟ್ಟಾಗ ಒಂದು ಪ್ರಾಪರ್ಟಿ ಮುಖಾಂತರನೇ ಕೊಟ್ಟಿರ್ತಾರೆ, ಸೊ ದಟ್ ನಮ್ಗೆ ಕ್ವಿಕ್ ಆಗಿ ಸಾಲ್ವ್ ಆಗುತ್ತೆ. ಅಥವಾ ಪ್ರಾಪರ್ಟಿ ಗೊತ್ತಿರೋರಿಗೆ ಹೆಚ್ಚು ಸಿಗುತ್ತೆ. ಪ್ರಾಪರ್ಟಿ ಗೊತ್ತಿರೋರು 10 to 15 ಸೆಕೆಂಡ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಪ್ರಾಪರ್ಟಿ ಗೊತ್ತಿರೋರು ಏನ್ ಮಾಡ್ತಾರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಮಾಡ್ತಾರೆ. ಈ ತರ ಅನೇಕ ಪ್ರಾಪರ್ಟಿಗಳಿದೆ. ಇವತ್ತು ಅನೇಕ ಪ್ರಾಪರ್ಟಿಗಳನ್ನ ಮತ್ತೆ ಈ ಟ್ರಿಕ್ ಗಳನ್ನ ಕಲ್ತ್ಕೊಳ್ಳೋಣ. ದಿಸ್ ಇಸ್ ಆ ಟ್ರಿಕ್ 1. ಇದ್ರ ಹೆಸರು ಲಾರ್ಜೆಸ್ಟ್ ನಂಬರ್ ರೂಲ್ ಅಂತ. ಏನ್ ಮಾಡ್ತೀವಿ ನಾವು, ಲಾರ್ಜೆಸ್ಟ್ ನಂಬರ್ ತಗೋತೀವಿ ಅಂಡ್ ವಿ ವಿಲ್ ಚೆಕ್ ಅದರ್ ನಂಬರ್ಸ್ ಆರ್ ಬೀಂಗ್ ಡಿವಿಸಿಬಲ್. ಸೊ 5 ಡಿವೈಡ್ ಮಾಡಿತ್ತು 80 ನ. ಸೊ ನಾನು ಏನ್ ಮಾಡ್ತೀನಿ, 5 ನ ಕ್ಯಾನ್ಸಲ್ ಮಾಡ್ಕೋತೀನಿ. 10 ಕೂಡ ಡಿವೈಡ್ ಆಯ್ತು, 10 ನ ಕ್ಯಾನ್ಸಲ್ ಮಾಡ್ಕೊಂಡೆ. ಅದೇ ತರ 20 ಕೂಡ 18 ಡಿವೈಡ್ ಮಾಡ್ತಿದ್ದೆ, ನಾನು 20 ನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಅದೇ 40 80 ನ ಡಿವೈಡ್ ಮಾಡ್ತಾ ಇದೆ, ನಾನು 40 ನ ಕ್ಯಾನ್ಸಲ್ ಮಾಡ್ಕೊಂಡೆ. ಸೊ ನನ್ನ LCM ಏನ್ ಬರುತ್ತೆ, LCM is 80 in this case. My LCM is 80 in this case. Then second problem ಬಂದ್ಬಿಟ್ಟು 6, 12, 24, 48 ಮತ್ತೆ 96. ಇದ್ರದ್ದು LCM ಕಂಡಿದ್ದೀರಿ ಅಂದ್ರೆ ಏನ್ ಮಾಡ್ತೀರಾ, pause the video and tell me which is the right answer. Now you have an answer in your mind, so we will verify this if this is the right answer. So ನಾನು ಏನ್ ಮಾಡ್ತೀನಿ, ಲಾರ್ಜೆಸ್ಟ್ ನಂಬರ್ ರೂಲ್ ಪ್ರಕಾರ ಈ ಲಾರ್ಜೆಸ್ಟ್ ನಂಬರ್ ತಗೋತೀನಿ. ಸೊ ನನ್ನ ಲಾರ್ಜೆಸ್ಟ್ ನಂಬರ್ ಏನು 96. ಸೊ 96 ಡಿವೈಡ್ ಬೈ 6 ಆಗುತ್ತಲ್ಲ, 16. ಅದೇ ತರ 96 ಡಿವೈಡೆಡ್ ಬೈ 12 ಎಷ್ಟು ಸಾ, 8. ಅದೇ ತರ 96 ಡಿವಿಸಿಬಲ್ ಬೈ ಡಿವೈಡೆಡ್ ಬೈ 24 ಹೌ ಮಚ್, 4. ತಿರ್ಗಾ 96 ಡಿವೈಡೆಡ್ ಬೈ 8. ಪ್ರತಿಯೊಂದರಲ್ಲೂ ನಮ್ಗೆ ಏನ್ ಸಿಗ್ತದೆ, ರಿಮೈಂಡರ್ 2 ಇದೆ ಮತ್ತೆ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗ್ತಿದೆ. ಸೊ ಲಾರ್ಜೆಸ್ಟ್ ರೂಲ್ ಪ್ರಕಾರ ದಿಸ್ ಇಸ್ ಮೈ LCM. ಮೈ LCM ಇಸ್ 96. This is my trick 1 or rule 1. ಸೊ ಫಸ್ಟ್ ಟ್ರಿಕ್ ನಿಮ್ಗೆ ಅರ್ಥ ಆಗಿದೆ, ಲಾರ್ಜೆಸ್ಟ್ ನಂಬರ್ ಟ್ರಿಕ್. ಸೊ ಈ ಕೇಸಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಡಿವೈಡ್ ಆಗ್ತಿದೆ. ಆದ್ರೆ ಪ್ರತಿ ಸರಿ ಹಿಂಗಿರಲ್ಲ, ಬೇರೆ ಬೇರೆ ಟ್ರಿಕ್ಸ್ ಇರುತ್ತೆ, ನೋಡೋಣ. ಸೆಕೆಂಡ್ ಟ್ರಿಕ್ ಏನಂದ್ರೆ, ವಿ ಹ್ಯಾವ್ ದೀಸ್ ನಂಬರ್ಸ್ 7, 21, 28 ಮತ್ತೆ 42. ಸೊ ನನ್ನ ಫಸ್ಟ್ ರೂಲ್ ಪ್ರಕಾರ ಲಾರ್ಜೆಸ್ಟ್ ನಂಬರ್ ತಗೋತೀನಿ ನಾನು. ಲಾರ್ಜೆಸ್ಟ್ ನಂಬರ್ ಏನು 42. 42 ತಗೊಂಡು ಇಸ್ 42 ಡಿವಿಸಿಬಲ್ ಬೈ 7. 42 is divisible by 7. 7 6 is 42. Similarly, is 42 divisible by 21? ಹೌದು ನಿಜ, 42 is divisible by 21. 2s ಡಿವೈಡ್ ಆಗುತ್ತೆ. ಸೊ ನಾನು 7 ಮತ್ತೆ 21 ಕ್ಯಾನ್ಸಲ್ ಔಟ್ ಮಾಡ್ಕೊಂಡಿದ್ದೀನಿ. is 42 divisible by 28? ಇಲ್ಲ, ಇದಕ್ಕೆ ಡಿವಿಸಿಬಲ್ ಆಗ್ತಿಲ್ಲ. ಬಟ್ ಏನಾಯ್ತು, 2 ಮಾತ್ರ ಕ್ಯಾನ್ಸಲ್ ಆಯ್ತು. ಸೊ 42 ಉಳ್ಕೋತು. ಇಲ್ಲಿ ನಾನು ಸೆಕೆಂಡ್ ರೂಲ್ ಅಥವಾ ಸೆಕೆಂಡ್ ಟ್ರಿಕ್ ಬರುತ್ತೆ ಇಲ್ಲಿ. ಸೊ ನನ್ಗೆ ಏನೇನು ಉಳಿತು, 28 ಮತ್ತೆ 42. ಹುಷಾರ ಕೇಳಿಸ್ಕೊಳ್ಳಿ, ಈಗ ಹೇಳ್ತಿರೋದು ಇಂಪಾರ್ಟೆಂಟು. 42 should be converted into a form such that it should be divisible by smaller number. 42 should be converted into a form that it must be divisible by smaller number. Example, ಅದಕ್ಕೆ ಏನ್ ಮಾಡ್ತೀನಿ, 42 into 2 ಮಾಡ್ತೀನಿ. What is 42 into 2? It is none other than 84 ಅಲ್ವಾ. ಸೊ ನಾನೀಗ ಏನ್ ಮಾಡ್ತೀನಿ, 84 ನೋಡ್ತೀನಿ. 84 is it divisible by 28? 28 1s are 28 2s is 56, 28 3s is 84. So it is divisible.
ಇನ್ ಕೇಸ್ ಏನಾದ್ರು 2 ಇಂದ ಮಲ್ಟಿಪ್ಲೈ ಮಾಡಿದ್ರು ಸಿಗ್ಲಿಲ್ಲ ಅಂದ್ರೆ ನಾನು 3 ಇಂದ ಮಾಡ್ತೀನಿ, ಅದು ಸಿಕ್ಕಿಲ್ಲ ಅಂದ್ರೆ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಆ ತರ ಹೋಗ್ತೀನಿ. ಇಂಥ ಕೆಲವು ಪ್ರಾಬ್ಲಮ್ಸ್ ತಗೊಂಡು ನೋಡೋಣ ಅದನ್ನ ಹೇಗಾಗುತ್ತೆ ಅಂತ. ಸೊ ಈ ಸಮಯದಲ್ಲಿ ನನ್ನ LCM ಏನಾಯ್ತು 84. ಸೊ ಸೆಕೆಂಡ್ ರೂಲ್ ಏನ್ ಹೇಳ್ತಿದೆ ಅಂದ್ರೆ, ಫಸ್ಟ್ಲಿ ಇನಿಷಿಯಲಿ ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೆ ಅದೆಲ್ಲ ಕ್ಯಾನ್ಸಲ್ ಮಾಡ್ಕೊಬಿಡಿ ಆಸ್ ಪರ್ ರೂಲ್ 1. ಅದಾದ್ಮೇಲೆ ಈ ಲಾರ್ಜೆಸ್ಟ್ ನಂಬರ್ ಅಲ್ಲ, ಇದನ್ನ ಯು ಶುಡ್ ಕನ್ವರ್ಟ್ ಇನ್ ಟು ಅ ಫಾರ್ಮ್ ಸಚ್ ದಟ್ ಇಟ್ ಇಸ್ ಡಿವಿಸಿಬಲ್ ಬೈ ಸ್ಮಾಲರ್ ನಂಬರ್. ಇಲ್ಲಿ ಸ್ಮಾಲರ್ ನಂಬರ್ ಬಂದು 28. ಈ 28 ಇಂದ ಡಿವಿಸಿಬಲ್ ಆಗೋ ರೀತಿ ಈ ಲಾರ್ಜರ್ ನಂಬರ್ ಇರಬೇಕು, ಆ ಥರ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ 42 ನ ಮಲ್ಟಿಪಲ್ಸ್ ನೋಡ್ತಾ ಇದ್ದೀನಿ. ಏನಕ್ಕೆ ಮಲ್ಟಿಪಲ್ಸ್ ನೋಡ್ತಿದ್ದೀನಿ, ಏನಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ನಾವು ಮಾಡ್ತಿರೋದು ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಬಿಕಾಸ್ ವಿ ಆರ್ ಡೂಯಿಂಗ್ ದಿಸ್, ನಾವೇನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ. ಸೊ ವಿ ಆರ್ ಫೋಕಸಿಂಗ್ ಆನ್ ಮಲ್ಟಿಪ್ಲಿಕೇಶನ್ ಹಿಯರ್, ಮಲ್ಟಿಪಲ್ಸ್ ಹಿಯರ್. ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಿರ್ತೀವಿ. ಇದು ಒಂದು ಪ್ರಾಬ್ಲಮ್. ಸೊ ಇದಕ್ಕೆ LCM ಬಂದ್ಬಿಟ್ಟು 84 ಆಗಿರುತ್ತೆ. ಇಸ್ 84 ಡಿವಿಸಿಬಲ್ ಬೈ 7 ಆಗುತ್ತಲ್ಲ? 84 is divisible by 7. 84 is also divisible by 21. 84 is also divisible by 28. And 84 is also divisible by 42. So 84 is my least common multiple. ಇನ್ನೊಂದು ಪ್ರಾಬ್ಲಮ್ ತಗೋಣ, ಇನ್ನೊಂದು ಎಕ್ಸಾಂಪಲ್ ತಗೋಣ ಈ ರೂಲ್ನ ಇನ್ನ ಬೆಟರ್ ಆಗಿ ಅರ್ಥ ಮಾಡ್ಕೊಳಕ್ಕೆ. ಓಕೆ, ಸಿಮಿಲರ್ ಪ್ರಾಬ್ಲಮ್ ಇದೆ ನಿಜ. 7, 21, 35 ಮತ್ತೆ 42. ಇಲ್ಲಿ ಈ ಹೊಸ ಟರ್ಮ್ ಇದೆ 35. ಹೇಗಾಗುತ್ತೆ ನೋಡೋಣ. ಸೆಕೆಂಡ್ ಟ್ರಿಕ್ಗೆ ಇನ್ನೊಂದು ಎಕ್ಸಾಂಪಲ್ ಇದು. ಸೊ 42 ಇದೆ, ನಾನು ಏನ್ ಸ್ಕ್ರಾಚ್ ಮಾಡ್ಬೋದು, 7 ಕ್ಯಾನ್ಸಲ್ ಔಟ್ ಮಾಡ್ಕೋತೀನಿ. 42 ಇದೆ, 21 ಕೂಡ ಕ್ಯಾನ್ಸಲ್ ಔಟ್ ಮಾಡ್ಕೋತೀನಿ. ಯಾವ್ದು ಉಳಿತು ನನಗೆ 35 ಮತ್ತೆ 45 ಉಳಿತಲ್ಲ, 35 ಮತ್ತೆ 42 ಉಳಿತಲ್ಲ, 35 ಉಳಿದಿದೆ ಮತ್ತೆ 42 ಉಳಿದಿದೆ ಇಂಟು 2. ಸೊ ಎಷ್ಟಾಗುತ್ತೆ ನನಗೇನು ಗೊತ್ತು, 42 ಇಂಟು 2 ವಿಲ್ ಬಿ 84. ಅದೇ ರೀತಿ 42 ಇಂಟು 3 ಎಷ್ಟಾಗುತ್ತೆ, ಇಟ್ ವಿಲ್ ಬಿ 126. ಅದೇ ರೀತಿ 42 ಇಂಟು 4 ವಿಲ್ ಬಿ 168. ಅದೇ ರೀತಿ 42 ಇಂಟು 5 ವಿಲ್ ಬಿ 210. ಸೊ ಇಲ್ಲಿ ಒಂದು ಕ್ಲೂ ಏನಂದ್ರೆ 35 ಅಂತ ಸಿಕ್ಕಿದೆ. 35 ಯೂನಿಟ್ಸ್ ಡಿಜಿಟ್ ಅಲ್ಲಿ ಯಾವ್ದಿದೆ, 5 ಇದೆ ಅಲ್ಲ, 5. ಸೊ ಲೆಟ್ಸ್ ಸೇ ಡಿನಾಮಿನೇಟರ್ ಅಲ್ಲಿ 35 ಇದೆ. ಪ್ರಾಪರ್ ಅಥವಾ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡ್ಬೇಕು, ಅಥವಾ ರಿಮೈಂಡರ್ 0 ಬರೋ ತರ ಡಿವೈಡ್ ಮಾಡ್ಬೇಕಂದ್ರೆ ಈ 35ಗೆ ನ್ಯೂಮರೇಟರ್ ಹೇಗಿರ್ಬೇಕು, ಸೊ ಇದ್ರ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಆಲ್ವೇಸ್, ಇಟ್ಸ್ ಯೂನಿಟ್ ಪ್ಲೇಸ್ ಅಲ್ಲಿ ಆಲ್ವೇಸ್ 0 ಅಥವಾ 5 ಇರಬೇಕು. ಯಾಕೆ 5 ಇಂಟು 5 into any odd number will give me 5. So 5 into any even number will give me 0 at the units place. 5 into any even number will give me 0 at the units place. And 5 into any odd number will give me 5 at the units place. So ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ 5 ಯೂನಿಟ್ಸ್ ಪ್ಲೇಸ್ ಇಂದ ಡಿವೈಡ್ ಆಗ್ಬೇಕಂದ್ರೆ ಇಲ್ಲಿ ಬರೋದು ಯಾವಾಗ್ಲೂ 5 ಅಥವಾ 0 ಆಗಿರ್ಬೇಕು. ಸೊ ಇಲ್ಲೇನಿದೆ 4 ಯೂನಿಟ್ಸ್ ಪ್ಲೇಸ್ ಇದೆ, ಆಗುತ್ತಾ? ಆಗಲ್ಲ. 5 ಇಂದ ಡಿವೈಡ್ ಆದ್ರೂ ರಿಮೈಂಡರ್ ಉಳಿಯುತ್ತೆ, ರಿಮೈಂಡರ್ 0 ಆಗ್ಬೇಕು. ಇದಕ್ಕೂ ಆಗಲ್ಲ, ಇದಕ್ಕೂ ಆಗಲ್ಲ. ಏನ್ ಚೆಕ್ ಮಾಡ್ತೀವಿ ನಾವು, 210 ತಗೋತೀವಿ. 210 is my number. Is 210 divisible by 35? It is divisible by 35. 7 ಹೋಗುತ್ತೆ. So what is my LCM in this case? My LCM is 210. ನೀವು ಬೇಕಾದ್ರೆ ಇದ್ರಲ್ಲೂ ನೋಡ್ಬೋದು. ಸೊ 84 ಡಿವೈಡೆಡ್ ಬೈ 35 ಡಿವೈಡ್ ಮಾಡೋಕ್ಕಾಗತ್ತೆ 84? ಇಲ್ಲ, ರಿಮೈಂಡರ್ ಕೊಡುತ್ತೆ. ಅಗೇನ್ 126 35 ಇಂದ ಡಿವೈಡ್ ಆಗ್ತಿದ್ಯಾ? ಇಲ್ಲ, ಕರೆಕ್ಟಾಗಿ ಡಿವೈಡ್ ಆಗಲ್ಲ, ರಿಮೈಂಡರ್ ಕೊಡುತ್ತೆ. ಸಿಮಿಲರ್ಲಿ 168 35 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ, ರಿಮೈಂಡರ್ ಕೊಡುತ್ತೆ. ಈ 3 ಇಂದ ಡಿವೈಡ್ ಮಾಡಿದಾಗಲೂ ರಿಮೈಂಡರ್ ಸಿಗುತ್ತೆ. ಸೊ 5 ಪ್ರಾಪರ್ಟಿ ಗೊತ್ತಿದ್ರೆ ನಂಗೆ ಕ್ವಿಕ್ಲಿ ಇಲ್ಲಿ 5 ಬಂದಿದ್ದ ಕಾರಣ ನಂಗೆ ಐದರ್ ಏನಿರ್ಬೇಕಿಲ್ಲಿ 0 ಇರಬೇಕು ಅಥವಾ 5 ಯೂನಿಟ್ಸ್ ಪ್ಲೇಸ್ ಇರಬೇಕು. ಸೊ ನಾ ಅದಕ್ಕೆ 42 ಇಂಟು 5 ಅಂತ ನಂಗೆ ಗೊತ್ತಾಗುತ್ತೆ ಆಗ. ಸೊ ಈ 5 ಪ್ರಾಪರ್ಟಿ ಕೂಡ ನೋಡ್ಕೊಳ್ಳಿ. 5 ಇಂಟು ಎನಿ ಈ ಆಡ್ ನಂಬರ್ ಏನಾಗುತ್ತೆ, ವಿಲ್ ಗೆಟ್ 5 ಇಂದ ಯೂನಿಟ್ಸ್ ಪ್ಲೇಸ್. 5 ಇಂಟು ಎನಿ ಈವನ್ ನಂಬರ್ ಏನಾಗುತ್ತೆ, ವಿಲ್ ಗೆಟ್ 0 ಇಂದ ಯೂನಿಟ್ಸ್ ಪ್ಲೇಸ್. ಈ ಪ್ರಾಪರ್ಟಿ ಅರ್ಥ ಆಗಿದೆ ಅನ್ಕೋತೀನಿ.
5 into any even number will always have 0 in the units place. 5 into any odd number will always have 5 in the units place. ನನಗೆ 5 ಇದ್ದಿದ್ದ ಕಾರಣ ಏನು ಬೇಕಾಗಿತ್ತು, ಐದರ್ 5 ಅಥವಾ 0 ಬೇಕಾಗಿತ್ತು ಯೂನಿಟ್ಸ್ ಪ್ಲೇಸ್ ಅಲ್ಲಿ. ಸೊ ನಾನೇನು ಹುಡ್ಕೊಂಡು ಹೋದೆ, ನಾನು ಯಾವಾಗ ಯೂನಿಟ್ಸ್ ಪ್ಲೇಸ್ ಅಲ್ಲಿ 5 ಅಥವಾ 0 ಬರ್ತಿದೆ ಅಂತ ಹುಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ನಾನು 84ನ ರಿಜೆಕ್ಟ್ ಮಾಡಿದೆ, 126ನ ರಿಜೆಕ್ಟ್ ಮಾಡಿದೆ, ಮತ್ತೆ 168ನ ರಿಜೆಕ್ಟ್ ಮಾಡಿದೆ. ಇದು ಬಂದಿದ ತಕ್ಷಣ ಇದನ್ನ ಹಿಡ್ಕೊಂಡೆ ನಾನು. ಸೊ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್. ದೆನ್ ಥರ್ಡ್ ಟ್ರಿಕ್ ಹೆಸರು ಬಂದ್ಬಿಟ್ಟು ಪ್ರೈಮ್ ನಂಬರ್ ಟ್ರಿಕ್ ಅಂತ. ಇಲ್ಲೇನಾಗಿರುತ್ತೆ ಅಂದ್ರೆ ನಮ್ಗೆ ಕೊಟ್ಟಿರೋ LCMs ಅಲ್ಲಿ ಒಂದು ಪ್ರೈಮ್ ನಂಬರ್ ಬಂದಿರುತ್ತೆ. ನಮಗ್ ಗೊತ್ತಿರಂಗೆ ಪ್ರೈಮ್ ನಂಬರ್ಗೆ ಎರಡೇ ಫ್ಯಾಕ್ಟರ್, ಒಂದು ಮತ್ತೆ ನಂಬರ್ ಇಟ್ ಸೆಲ್ಫ್. ಸೊ ಇಂತಹ ಸಂದರ್ಭದಲ್ಲಿ ಹೇಗೆ ಕ್ವಿಕ್ ಆಗಿ ನಾವು ಟ್ಯಾಕಲ್ ಮಾಡ್ತೀವಿ ಅನ್ನೋದು ಇಲ್ಲಿ ನಾವು ನೋಡೋಣ. ಸೊ ನಮ್ಗೇನ್ ಗೊತ್ತು, 2, 4, 7 ಕೊಟ್ಟಿರೋ ನಂಬರ್ಸ್. ಟ್ರಿಕ್ 1 ಇಂದ ಏನ್ ಗೊತ್ತು, 2ನ ಕ್ಯಾನ್ಸಲ್ ಮಾಡ್ಬೋದಾ ನಾನು, ಏನ್ ಉಳಿತು 4 ಮತ್ತೆ 7 ಉಳಿತು. ಈಗ ಥರ್ಡ್ ಟ್ರಿಕ್ ರಿವೀಲ್ ಮಾಡೋ ಸಮಯ. ಇಂತಹ ಪ್ರೈಮ್ ನಂಬರ್ ಬಂದಿರೋ ಟೈಮಲ್ಲಿ 7ಗೆ ಯಾವ್ದಾದ್ರು ಫ್ಯಾಕ್ಟರ್ಸ್ 1 ಮತ್ತೆ 7 ಅಷ್ಟೇ ಅಲ್ಲ. ಸೊ ಬೇರೆ ಯಾವ್ದಾದ್ರು ಫ್ಯಾಕ್ಟರ್ಸ್ ಇದೆಯಾ? ಇಲ್ಲ. ಇಟ್ ವಿಲ್ ಬಿ ಅ ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಫ್ ಲೆಫ್ಟ್ ಓವರ್ ನಂಬರ್ಸ್. ಇಂತಹ ಸಂದರ್ಭದಲ್ಲಿ 2 ನಂಬರ್ಸ್ ಉಳಿದಿರುತ್ತಲ್ಲ, LCM ಏನು 4 into 7 which is 28. 28 ನನ್ನ LCM. 28 2 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 28 4 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 28 7 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ದಿಸ್ ಇಸ್ ಮೈ ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ನಮ್ಗೆ ಏನ್ ಗೊತ್ತು, ದಿಸ್ ಇಸ್ ಮೈ ಲೀಸ್ಟ್ ಕಾಮನ್ ಮಲ್ಟಿಪಲ್. ಯಾರು ಇದು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಇದ್ದಾಗ ಏನಾಗುತ್ತೆ, ಲೆಫ್ಟ್ ಓವರ್ ನಂಬರ್ ಜೊತೆ ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಮಾಡಿ ತೋರಿಸ್ತೀನಿ. 2 4 7 2 ತಗೊಂಡು 1 2 7 ಇನ್ನೊಂದು 2 ತಗೋತೀನಿ, 1 1 7 ಇನ್ನೊಂದ್ಸರಿ 7 ತಗೋತೀನಿ, 1 1 1. ಸೊ LCM ಏನಾಯ್ತು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮಾಡಿದಾಗ 2 into 2 into 7 ಆಯ್ತು, ವಿಚ್ ಇಸ್ 28. Which is 28. 4 into 7 again 28. ಅದು ಮಾಡಕ್ಕಿದೆ ಇಲ್ಲಿ ಕ್ಯಾನ್ಸಲ್ ಮಾಡಿ. ಈ ಚಿಕ್ಕ ನಂಬರ್ಸ್ ಎಲ್ಲ ನಿಮ್ಗೆ ಅಷ್ಟು ಗೊತ್ತಾಗ್ತಾರೆ. ಅದೇ ನಾವು ದೊಡ್ಡ ನಂಬರ್ಸ್ ಅಲ್ಲಿ ಬೇಗ ನಂಬರ್ಸ್ಗಳು ಕ್ಯಾನ್ಸಲ್ ಆದಾಗ ಯು ವಿಲ್ ಫೀಲ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಟ್ರಿಕ್. ಸೊ ಪ್ರೈಮ್ ನಂಬರ್ ಟ್ರಿಕ್ ನಿಮ್ಗೆ ಅರ್ಥ ಆಯ್ತು, ಪ್ರೈಮ್ ನಂಬರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಸಾಲ್ವ್ 1 or 2 more problems in this regard. ಸೆಕೆಂಡ್ ಪ್ರಾಬ್ಲಮ್ ಬಂದ್ಬಿಟ್ಟು 3 6 12 ಮತ್ತೆ 13. ಇದು ನನ್ನ ಸೆಕೆಂಡ್ ಪ್ರಾಬ್ಲಮ್. ಸೊ ನಂಗೇನ್ ಗೊತ್ತು, 3 ಇದೆ, 6 ಇದೆ, 12 ಇದೆ, 13 ಇದೆ. 12 ಕನ್ಸಿಡರ್ ಮಾಡಿದ್ರೆ 6 12ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. 3 12ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಸೊ ಇದು ಎರಡು ಕ್ಯಾನ್ಸಲ್ ಮಾಡ್ಕೋಬೋದಲ್ಲ. ಉಳಿದಿರೋದೇನು 12 ಮತ್ತೆ 13. 13 ನನ್ಗೆ ಏನ್ ಗೊತ್ತು, 13 ಒಂದು ಪ್ರೈಮ್ ನಂಬರ್ ಅಂತ ಗೊತ್ತು. ಸೊ ಕ್ವಿಕ್ ಆಗಿ ಏನ್ ಮಾಡ್ತೀನಿ ನಾನು, 12 13 ಬರೀತೀನಿ ಅಷ್ಟೇ. ಸಿಂಪಲ್ ಮಲ್ಟಿಪ್ಲಿಕೇಶನ್. ಆನ್ಸರ್ ಎಷ್ಟು ಬರುತ್ತೆ? 156. ಇದು ನನ್ನ LCM. ಸೊ ಇಟ್ ವಿಲ್ ಬಿ ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು. ಇನ್ನೊಂದು ಪ್ರಾಬ್ಲಮ್ ತಗೋಣ. ಲೆಟ್ಸ್ ಸ್ಟಾರ್ಟ್ ಮೈ ಥರ್ಡ್ ಪ್ರಾಬ್ಲಮ್. ಈಗ ಟ್ರಿಕ್ 1 ಪ್ರಕಾರ ಲಾರ್ಜೆಸ್ಟ್ ನಂಬರ್ ನಾನು ನೋಡ್ತೀನಿ. ಸೊ 9 27 37 ಮತ್ತೆ 54 ಇದೆ. ಸೊ 9 54ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಸೊ ನಾನು 9ನ ಕ್ಯಾನ್ಸಲ್ ಮಾಡ್ತೀನಿ. 27 54ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಅದಕ್ಕೆ ನಾನು 27 ಕ್ಯಾನ್ಸಲ್ ಮಾಡ್ತೀನಿ. ಉಳಿದಿರೋ ನಂಬರ್ಸ್ ಯಾವುದು? 37 ಮತ್ತೆ 54 ನಂದು ಉಳಿದಿರೋ ನಂಬರ್ಸ್. ಸೊ ನಮ್ಗೆ ಗೊತ್ತು 37 ಪ್ರೈಮ್ ನಂಬರ್ ಅಂತ. ಸೊ 37 ಆಸ್ 2 ಫ್ಯಾಕ್ಟರ್ಸ್ only. ಒಂದು ಇನ್ನೊಂದು 37. ಇದು ಎರಡೇ ಪ್ರೈಮ್ ನಂಬರ್ ಇರೋದು. ಸೊ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಬಿ ಅ ಸಿಂಪಲ್ ಮಲ್ಟಿಪ್ಲಿಕೇಶನ್ ಆಫ್ 37 into 54 which is 1998. This will be my LCM. It will be a simple multiplication of this. LCM is equal to 1998 in this regard. So ಪ್ರೈಮ್ ನಂಬರ್ಸ್ ಇಂದಿದ್ದಾಗ ಹೇಗೆ LCM ತಗೊಳ್ಳೋದು ನಾವು ನೋಡಿದೀವಿ. ಈಗ ಕೆಲವು ಪ್ರಾಬ್ಲಮ್ಸ್ ನೋಡೋಣ. ಓಕೆ, ನಮ್ಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಲೀಸ್ಟ್ ನಂಬರ್ when divided by 48 24 12 5 lives 4 as remainder. ಇದು HCF LCM ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಟರ್ಮ್ ಇದೆಯಲ್ಲ, ಲೀಸ್ಟ್ ನಂಬರ್. LCM ಅಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ ಥರ ಕೊಡ್ತಾರೆ. ಸೊ ಈ ಲೀಸ್ಟ್ ಅನ್ನೋದು ನಮ್ಗೊಂದು ಕ್ಲೂ ಕೊಡ್ತಾ ಇದೆ. ಸೊ ವಾಟ್ ಆರ್ ದ ನಂಬರ್ಸ್ ಗಿವನ್? ಯಾವ ನಂಬರು? 48 ಇದೆ, 24 ಇದೆ, 12 ಇದೆ, ಮತ್ತೆ 5 ಇದೆ. ಆಸ್ ಪರ್ ಮೈ ಟ್ರಿಕ್ 1 ಪ್ರಕಾರ ಏನು, ನಾನು ಲಾರ್ಜೆಸ್ಟ್ ನಂಬರ್ ತಗೋತೀನಿ. 12 48ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಸೊ 12 ಕ್ಯಾನ್ಸಲ್. 24 48ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಸೊ 24 ಕ್ಯಾನ್ಸಲ್. ಈ 5 ಅನ್ನೋದೇನು? 1 ಮತ್ತೆ 5 ಎರಡೇ ಫ್ಯಾಕ್ಟರ್ಸ್ ಇದೆ. ಈ 5 ಅನ್ನೋದು ಒಂದು ಪ್ರೈಮ್ ನಂಬರ್. ಸೊ 5 into 48 ಎಷ್ಟಾಗುತ್ತೆ? ಇಟ್ ವಿಲ್ ಬಿ 240.
ಬಟ್ ಈ 240 ಏನು ಈ ನಂಬರ್ಗೆ ಸಿಗೋ ಎಲ್ ಸಿ ಎಮ್. ಬಟ್ ಈ ಕ್ವಶನ್ ಏನ್ ಕೇಳಿದ್ರೆ ವೆನ್ ಡಿವೈಡೆಡ್ ಬೈ ಆಲ್ ದಿಸ್ ನಂಬರ್ ರಿಮೈಂಡರ್ ಎಷ್ಟು ಕೊಡಬೇಕು, 4 ಕೊಡಬೇಕು. ಸೊ ನಾನೇನ್ ಮಾಡ್ತೀನಿ, ನನಗೆ ಬರುವ ಎಲ್ ಸಿ ಎಮ್ ಅಲ್ಲಿ +4 ಮಾಡ್ಕೊತೀನಿ. ಯಾಕೆ? ವೈ ಶುಡ್ ಇಟ್ ಬಿ 240 +4 ವಿಚ್ ಇಸ್ 224. ಈ 224 ಅನ್ನೋ ನಂಬರು ವೆನ್ ಐ ಡಿವೈಡೆಡ್ ಬೈ 48 5 ಇರುತ್ತೆ. ಈ ಟೈಮಲ್ಲಿ ರಿಮೈಂಡರು 4 ಬರುತ್ತೆ. ಅದೇ 244 ಡಿವೈಡೆಡ್ ಬೈ 24 ಮಾಡಿದಾಗ 10 ಹತ್ರ ಹೋಗುತ್ತೆ. ಅದ್ರ ಜೊತೆಗೆ ರಿಮೈಂಡರು 4ನ ಕೊಡುತ್ತೆ. ಅದೇ ಈ 244 ಅನ್ನೋದು 12 ಇಂದ ಡಿವೈಡ್ ಮಾಡುವಾಗ ಹತ್ರ 20 ಇಂದ ಹೋಗುತ್ತೆ. ರಿಮೈಂಡರ್ ಎಷ್ಟು ಕೊಡುತ್ತೆ? 4 ಕೊಡುತ್ತೆ. ಅದೇ ರೀತಿ ಈ 244 ಅನ್ನೋದು 5 ಇಂದ ಡಿವೈಡ್ ಮಾಡಿದಾಗ 48 ಹತ್ರ ಬರುತ್ತೆ, ಜೊತೆಗೆ 4 ರಿಮೈಂಡರ್ ಕೊಡುತ್ತೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ, ದಿಸ್ ಇಸ್ ದ ಲೀಸ್ಟ್ ನಂಬರ್ ವೆನ್ ಡಿವೈಡೆಡ್ ಬೈ ಆಲ್ ದಿಸ್ ನಂಬರ್. ಎಲ್ಲಾ ಟೈಮಲ್ಲೂ 4 ರಿಮೈಂಡರ್ ಕೊಡುತ್ತೆ. ಸೊ ಎಲ್ಲಾ ಟೈಮಲ್ಲೂ 4 ರಿಮೈಂಡರ್ಸ್ ಕೊಡ್ತಿದೆ, ಮತ್ತೆ ಲೀಸ್ಟ್ ಪಾಸಿಬಲ್ ನಂಬರ್ ಕೇಳ್ತಿದ್ದಾರೆ. ಸೊ ದಿಸ್ ವಿಲ್ ಬಿ ಮೈ ಲೀಸ್ಟ್ ಪಾಸಿಬಲ್ ನಂಬರ್. ಸೊ ಎಲ್ ಸಿ ಎಫ್ ನ ಹೇಗೆ ಕ್ವಿಕ್ ಆಗಿ ಕಂಡಿದ್ವಿ ನಾವಿಲ್ಲಿ ನೋಡಿದ್ವಿ ನಾವು. ಸೊ ಸ್ಟೇ ಟ್ಯೂನ್ ಫಾರ್ ಸಿಮಿಲರ್ ಸಚ್ ಟ್ರಿಕ್ಸ್ ಅಂಡ್ ಕ್ವಿಕ್ way of solving problems. Thank you.